Hello everyone, you are watching News Insights. ನಾನು ಕೂಡ ನಿಮ್ಮ ಜೊತೆಗೆ ಕೈ ಜೋಡಿಸಿ ಮುಂದೆ ಹೆಜ್ಜೆ ಇಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅನ್ನೋ ವಿಚಾರಗಳನ್ನು ಹೇಳಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳಿ ವಿಶೇಷವಾಗಿ ವೀರಪ್ಪ ಮೊಯ್ಲಿ ಸಾಹೇಬರಿಗೆ ಮತ್ತು ಖಾದರ್ ಸಾಹೇಬರಿಗೆ ವೇದಿಕೆ ಬಂದಿರ್ತಕ್ಕಂಥ ಎಲ್ಲರಿಗೂ ವಿಶೇಷವಾಗಿ ಮಂಜುನಾಥ್ ಪೂಜಾರಿ ಅವರಿಗೆ ಅಭಿನಂದನೆ ಹೇಳಿ ನನ್ನ ಮಾತು ಮುಗಿಸ್ತಾನೆ. ನಮಸ್ಕಾರ. ಅವರ ಹೆಸರ ಮೇಲೆ ನಿಗಮವನ್ನು ಪ್ರಾರಂಭ ಮಾಡಿ ಆ ನಿಗಮಕ್ಕೆ ಸೂಕ್ತವಾದಂಥ ಕರ್ನಾಟಕದ ಇತಿಹಾಸ ಅಷ್ಟು ಚಿಕ್ಕ ಸಮುದಾಯದ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಬಹುಶಃ ಅದು ದೇಶದ ಚರಿತ್ರೆಯಲ್ಲಿ ಒಂದು ಭಾಗ ಅಂತ ಹೇಳ್ತಕ್ಕಂಥ ಮಾತನ್ನು ನೀಡಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಅವರ ಬಹುಶಃ ಅವರು ಅನೇಕ ಬಂದಾಗ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಶಿಕ್ಷಣೆಯಿಂದ ಬಲಯುತನಾಗುತ್ತ ಹೇಳ್ತಕ್ಕಂಥ ಅರ್ಥಕ್ಕೆ ದುರ್ಬಲ ವರ್ಗದವರಿಗೆ ಶಿಕ್ಷಣದಲ್ಲಿ ನ್ಯಾಯ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ CET ಅಂತ ತರೋದ್ರ ಮೂಲಕ ಸಮಗ್ರ ಚಿಕ್ಕ ಸಮುದಾಯ ಇರ್ಬೋದು, ಹಿಂದುಳಿದವರ ಸಮುದಾಯ, ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶವನ್ನು ಕರಾರುವಕ್ಕಾಗಿ ಪಾಲಿಸಿದಂಥ ಒಬ್ಬ ವ್ಯಕ್ತಿ ಅದು ವೀರಪ್ಪ ಮೊಯ್ಲಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಅದೇ ದಾರಿಯಲ್ಲಿ ಬಹುಶಃ ನಿಮ್ಮ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಮುದಾಯ ಜನರ ಜೊತೆ ಪ್ರೀತಿಯನ್ನ ಇಟ್ಕೊಂಡಿರ್ತಕ್ಕಂಥ ಬಂಗಾರಪ್ಪನವರ ಸುಪುತ್ರರಾಗಿ ಅನೇಕ ಸಾಧನೆಗಳಿಗೆ ಅವರ ಒಂದು ಮಾರ್ಗದರ್ಶನ ಹಿನ್ನೆಲೆಯಲ್ಲಿ ಬಂದಂಥ ಮಧು ಬಂಗಾರಪ್ಪನವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವ್ರಿಗೆ ವಂದಿಸಿಕೊಂಡು ಬಹುಶಃ ನಮ್ಮ ಕ್ಷಮಿಸಬೇಕು, ಮಾತಾಡ್ತಾ ಮುಂದಕ್ಕೆ ಹೋದೆ. ಬಹುಶಃ ನಮ್ಮ ಜಿಲ್ಲೆಯವರಾಗಿದ್ದುಕೊಂಡು ನಾವು UT ಫರೀದ್ ಸಾಹೇಬ್ರ ಜೊತೆ ನಾವು ಶಾಸನಸಭೆಗೆ ಪ್ರವೇಶ ಮಾಡಿದೆವು. ಆ ನಂತರ ದಿವಸಗಳಲ್ಲಿ ಬಹುಶಃ ಅವರ ದಾರಿಯಲ್ಲಿ ಮುಂದೆ ಬಂದು ಇವತ್ತು ಕರ್ನಾಟಕದಲ್ಲಿ ವಿಧಾನಸಭೆಯ ಅಧ್ಯಕ್ಷನಾಗಿ ಕೆಲಸ ಮಾಡಿಕೊಂಡು ಎಲ್ಲರ ಜನರ ಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥ UT ಖಾದರ್ ಅವರೇ, ಹಾಗೆಯೇ ಬಹುಶಃ ವೇದಿಕೆಯಲ್ಲಿ ಮೂಲಕ ನಾವು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇದಕ್ಕೆ ನಮಗೆ ಅನುದಾನದ ಅವಶ್ಯಕತೆ ಇದೆ. ಅಲ್ಲ, 10 ಕೋಟಿ ಅಲ್ಲ. ನಮಗೆ ಈಗಿನ ಪ್ರಕಾರ ನಾವು ಕಾರ್ಯಕ್ರಮಗಳನ್ನು ಮಾಡುವಾಗ ಎಜುಕೇಷನ್ಗೆ ಹೆಚ್ಚು ಮುತುವರ್ಜಿ ಕೊಡುವುದರಿಂದ ನಮಗೆ ಎಷ್ಟು ಹಣ ಕೊಟ್ಟು ನಾವು ಈಗ ಇದರಲ್ಲಿ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿ 4-5 ಜನರಿಗೆ ಫಲಾನುಭವಿಗಳಿಗೆ ಕೊಡಲಿಕ್ಕಾಗತ್ತೆ. ಹೆಚ್ಚು ಫಲಾನುಭವಿಗಳನ್ನ ಆಯ್ಕೆ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಹೆಚ್ಚು ಹಣ ಇದ್ದರೆ ಮಾತ್ರ ಕೊಡಲಿಕ್ಕಾಗ್ತದೆ. ಹಾಗೆ ಅದಕ್ಕೆ ಸರ್ಕಾರ ಮೊನ್ನೆ ಮನವಿ ಕೊಟ್ಟಿದ್ದೇನೆ. ನಾವು ಸಿದ್ದರಾಮಯ್ಯ ಅವರ ಮನೆಗೆ ಹೋಗಿ ಖಂಡಿತವಾಗಿ ಅವರು ಸ್ಪಂದನೆ ಕೊಡ್ತಾರೆ. ಹಾಗೆ ನಮ್ಮ ಎಲ್ಲ ನಾಯಕರು ಸ್ಪಂದನೆ ಕೊಡ್ತಾರೆ. ನಮ್ಮ ಏನು ನಾರಾಯಣ ಗುರುಗಳ ಏನು ಸಂದೇಶದ ಅಡಿಯಲ್ಲಿ ನಾವು ಕೆಲಸ ಮಾಡ್ತೇವೆ. ನಾವು ಎಲ್ಲ 26 ಪಂಗಡಗಳು ಸೇರಿ ಒಂದೇ ಮನಸ್ಸಿನಿಂದ ಎಲ್ಲರ ಆಶೀರ್ವಾದದೊಂದಿಗೆ ಎಲ್ಲರ ಸಲಹೆಗಳನ್ನು ಪಡೆದು ನಾನು ಪ್ರಾಮಾಣಿಕವಾಗಿ ಏನು ನಾರಾಯಣ ಗುರುಗಳು ಮತ್ತು ಕೋಟಿ ಚೆನ್ನಯ್ಯರು ಹಾಗೆ ಸೋಲೂರು ಮಠದ ದೇವಿಯ ಹಾಗೆ ಹೌದು ಎಲ್ಲ ಸಮಾಜದವರ ಹಿತಾಸಕ್ತಿಗಾಗಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳುವಂಥ ಒಂದು ಭರವಸೆಯನ್ನು ನಾನು ಇಷ್ಟರವರೆಗೆ ಪ್ರೆಸ್ ಮೀಟ್ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತೇಳಿದರೆ ನಮಗೆ ಒಂದು ಆಫೀಸ್ ಆಗಲಿಲ್ಲ, ನಾನು ವೆಹಿಕಲ್ ತಗೊಳ್ಳಿಲ್ಲ. ಇದು ಯಾಕೆ ಅಂತೇಳಿದರೆ ಅನ್ಅಫಿಷಿಯಲ್ ಆಗಿ ಹೇಳ್ತಾ ಇರೋದು ಸರ್ಕಾರದ ಅದು. ಈಗ ನಾವು ಈಗ ಒಂದು 15 ಡೇಸ್ ನಮ್ಮ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆದ ತಕ್ಷಣ ನಾವು ಇಡೀ ರಾಜ್ಯದಲ್ಲಿ ನಮ್ಮ ಅತಿ ಹೆಚ್ಚು ಒತ್ತು ಅಲ್ಲ 15 ಈಗಾಗಲೇ 15 ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ, ನಿರ್ಣಾಯಕ ಸಂಖ್ಯೆಯಲ್ಲಿ ಇದ್ದಾರೆ. ಅದರಲ್ಲಿ ಈಗಾಗಲೇ ನಮ್ಮಲ್ಲಿ 10-12 ಜನ ಶಾಸಕರು, ಮಂತ್ರಿಗಳು, 26 ಉಪಮಂಗಳ ಹೌದು ಎಲ್ಲ ನಾನು ಈಗ
ಬಿಲ್ಲವ ಸಮಾಜ ಅಂತೇಳಿ ಒಂದು ನಾನು ಎಲ್ಲ ಸಮಾಜಕ್ಕೆ ಅದನ್ನು ಪ್ರತಿನಿಧಿ 26 ಪಂಗಡಗಳು 45 ಲಕ್ಷ ಅಂತೇಳಿ ಅಂದಾಜು ಈಗಾಗಲೇ ಹಿಂದುಳಿದ ವರ್ಗದ ಏನು ಸಮೀಕ್ಷೆ ಆಗಿದೆ, ನಿಖರ ಅಂಕೆ ಸಂಖ್ಯೆ ಇದೆ. ಆದರೆ ನಾನು ಒಬ್ಬ ಜನಪ್ರತಿನಿಧಿಯಾಗಿ, ತಳಮಟ್ಟದ ಜನಪ್ರತಿನಿಧಿ, ಎಲ್ಲ ಜನರನ್ನು ನಾನು ನನ್ನ ಕಾರ್ಯಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತೇನೆ. ಇದು ನನ್ನ ತಳಮಟ್ಟದ ಜನರನ್ನು ಗುರುತಿಸ್ತೇನೆ, ಗೌರವಿಸ್ತೇನೆ. ಒಳ್ಳೆಯದಾಗಿ